We are going to cruise. ಹೆಂಗಿದೆ ನೋಡಿ. ಹ್ಯಾಪಿ ಬರ್ಡೇ ಶಾಲಿನಿ. ಎರಡು ಆಪ್ಷನ್, ಒಂದು ಕಯಾಕಿಂಗ್, ಆಮೇಲೆ ಇನ್ನೊಂದು ಇದು ಬ್ಯಾಂಬೂ ಬೋಟ್. Good morning. ನಿಮಿಷದ ಒಳಗಡೆ ಹೊರಡಬೇಕು. Okay. 8:30. 8:30 ನಾವು ಗಾಡಿಲಿ ಇರ್ತೀವಿ. No worries. Don't worry. We are on time. ಎಲ್ಲ ಬಂತ ನಿಮ್ದು? Happy birthday. Thank you. Coffee stop. Ice cream for Agastya. Special person. ಇದು ಇಲ್ಲಿ ಮುಂದ್ಗಡೆಲ್ಲ ಪರ್ಲ್ ಸಿಗುತ್ತೆ, ಮುತ್ತು. ರೇಟ್ ತುಂಬಾ ಕಾಸ್ಟ್ಲಿ. ಮುತ್ತು ಕೊಟ್ಟಷ್ಟೇ ನೋವಾಗುತ್ತೆ. ಅಲ್ಲ, ಅದು ಸಮುದ್ರದಿಂದ ತರ್ತಾರಲ್ಲ, ಅದು ಅದೇನೇನೋ ಮಾಡ್ತಾ ಇದ್ದಾರೆ ಒಳಗಡೆ. ಆಕ್ಚುಲಿ ಅಲ್ಲಿ ಆಚೆ ಕಡೆ ವಿಡಿಯೋ ಶೂಟ್ ಮಾಡ್ತಾ ಬಿಡ್ಲಿಲ್ಲ, ಅಲೌ ಮಾಡ್ಲಿಲ್ಲ. ಒಂದ್ ಶಾಟ್ ತಗೊಂಡೆ ಆದ್ರೆ. ಶಾಪಿಂಗ್ ಬೇಕು ಅಂದ್ರೆ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಇಲ್ಲಿ ಬಂದು ಕಾಫಿ ಕುಡಿಬೋದು. ಇಲ್ಲಿ ನೋಡಿ, ಕಾಫಿ ಶಾಪ್. ಇಲ್ಲಿಂದ ನಮ್ಮ ಲೊಕೇಶನ್ ಇಂದ ½ hour ಇದೆ. ಸೊ ಕಾಫಿ ಕುಡಿದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ನಾವೀಗ ಹೆಲಾಂಗ್ ಬೇಗೆ ತುಂಬಾ ಹತ್ರ ಇದೀವಿ, ಹೋಗ್ತಾ ಇದೀವಿ. ಅಲ್ಲೆಲ್ಲ ಬೋರ್ಡ್ಗಳು ನೋಡಿ, ಓದಕ್ ಬರಲ್ಲ. ಬೀಚಸ್ಗಳಿಗೆ ಇವೆಲ್ಲ ಬೀಚ್ ಸೈಡ್ ರೋಡ್ಗಳು, ಬೀಚ್ ಸೈಡ್ ಏರಿಯಾಸ್ಗಳು, ಬೀಚ್ ಸೈಡ್ ವಿಲ್ಲಾಗಳು. Yes, how excited? Very much. Zanora. Oh, I'm very excited to move into the cruise. Yes. Yes. Hey, little bit there. Yes, Anu. Yes. Alle. Yes. ಇಲ್ಲೇನಕ್ಕೆ ಇಷ್ಟು ಟೈಮ್ ಕರೆಕ್ಟ್ ಆಗಿ ಬರ್ಬೇಕು ಅಂತಂದ್ರೆ, ನಮ್ಗೆ ಇಲ್ಲಿಂದ ನಮ್ಮ ಶಿಪ್ಪಿಗೆ ಹೆಂಗ್ ಕರ್ಕೊಂಡು ಹೋಗ್ತಾರಲ್ಲ, ಅದು ಮಿಸ್ ಆಯ್ತು ಅಂತಂದ್ರೆ ಅವ್ರ ಹೇಳಿರೋ ಪ್ರಕಾರ $1,000 ನಾವೇ ಮಾಡ್ಕೊಂಡು ಹೋಗ್ಬೇಕಂತೆ. ಇದು ನಮ್ಮ ಟ್ರಾವೆಲ್ ಕಂಪನಿಯಿಂದ ನಮ್ಗೆ ಇರುತ್ತೆ. ಯಾವ ಟ್ರಾವೆಲ್ ಕಂಪನಿ? ಟ್ರಿಪ್ಕ್ರಾಫ್ಟ್ ಅವರಿಂದ ನಮ್ಗೆ ಎಲ್ಲ ಬುಕಿಂಗ್ ಆಗಿರುತ್ತೆ. ನಾವು ಇನ್ ಕೇಸ್ ಲೇಟ್ ಮಾಡಿದ್ವಿ ಅಥವಾ ಡಿಲೇ ಆಯ್ತು ಅಂತ ಅಂದ್ರೆ ನಾವೇ ಪೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ಆನ್ ಟೈಮ್ ಇರೋ ಪ್ರಯತ್ನ ಪಟ್ಟಿದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನ್ ಮಾಡಬೇಕ ಅಂತ. ಅದಕ್ಕೆ ಸಪರೇಟ್ ಅದೇ ತರನೇ ಸಪರೇಟ್ ಕಂಪನಿಗಳಿದೆ ಇಲ್ಲಿ. ಆ ಎಂಟ್ರಿ ಕರ್ಕೊಂಡು ನಿಲ್ಲಿಸ್ತಾರೆ. ನಮ್ಗೆ ಯಾವ್ದು ಕ್ರೂಸ್ ಅಂತಂದ್ರೆ ನೆಕ್ಸ್ಟ್ ಹೇಳ್ತೀವಿ, ಯಾಕಂದ್ರೆ ನಾನು ಓದ್ಕೊಂಡ್ ಬರ್ತೀನಿ. Hello, what a day, how are you feeling? ಬ್ಯೂಟಿಫುಲ್ ಕ್ರೂಸ್ ಹತ್ರ ಬಂದಿದ್ವಿ. ಕ್ರೂಸ್ ಗಳು ನೋಡಿದ್ರೆ ಬಹಳ ಖುಷಿ ಆಗುತ್ತೆ.
ಒಳಗಡೆ ಎಲ್ಲ 5 ಸ್ಟಾರ್ ಹೋಟೆಲ್ ಕ್ವಾಲಿಟಿ ಇದೆ ಅಂತೆ. ಇನ್ನು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಏನಿದೆ ಅಂತ. ಬಟ್ ನಮ್ಮ ಮಂಗಳೂರು, ಉಡುಪಿ, ಕುಂದಾಪುರ ಸೈಡ್ ಎಲ್ಲ ಬೀಚ್ ಸೈಡ್ ಹೋದ್ರೆ ಸ್ವಲ್ಪ ಜಾಸ್ತಿ ಹ್ಯೂಮಿಡಿಟಿ ಇದೆ. ಇಲ್ಲಿ ಝೀರೋ ಆತರ ಹ್ಯೂಮಿಡಿಟಿ ಏನು ಅನ್ಸ್ತಾ ಇಲ್ಲ. ಅಲ್ಲ ಈಗ ಇಲ್ಲಿನ 11 ಅಲ್ವಾ, ಹೋಗ್ತಾ ಹೋಗ್ತಾ ಏನೇನಾಗುತ್ತೋ ಗೊತ್ತಿಲ್ಲ. ಅದೇ ಹೋಪ್ ಫಾರ್ ದಿ ಗುಡ್. ಸೊ ಟ್ರಿಪ್ ಕ್ರಾಫ್ಟ್ ಅವರು ಈಗ 2 ದಿನ ನಮ್ಗೆ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಈಗ ಹೋಗ್ತಿರೋ ಕ್ರೂಸ್ ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ ಇಮ್ಯಾಜಿನೇಷನ್ ಜಾಸ್ತಿ ಆಗದೆ ಇರ್ಲಿ. ಇಮ್ಯಾಜಿನೇಷನ್ ಏನು ಇಟ್ಕೊಂಡಿಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು ಜೀವನದಲ್ಲಿ. ಏನಿದೆ ಅದಕ್ಕೆ ಹೊಂದ್ಕೊಂಡು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಎಸ್ 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 ಎಸ್. ಯಾಕ ಹಿಂಗೆ ಏನ್ ಗೊತ್ತಾ, ಇಲ್ಲಿ ಏನ್ ತಗೋಬೇಕು ಅಂತ ಇಮ್ಯಾಜಿನ್ ಮಾಡ್ಕೊತಾ ಇದೀನಿ. ಇಲ್ಲ ಮತ್ತೆ waiting to board into the cruise. ಈಗ ನನ್ನ ಹೆಂಡತಿ ಏನೋ ಹೇಳ್ತಾಳೆ, ಹೇಳಮ್ಮ. ನಾನಿಲ್ಲಿ ಚಶ್ಮಾ ತಗೋಬೇಕು ಅನ್ಕೊಂಡೆ, ಫ್ರಿಡ್ಜ್ ಮ್ಯಾಗ್ನೆಟ್ ತಗೋಬೇಕು ಅನ್ಕೊಂಡೆ, ಎಲ್ಲ ಕಾಸ್ಟ್ಲಿ. ಅಲ್ಲಿ ಊರಲ್ಲಿ 50 ರೂಪಾಯಿ 100 ರೂಪಾಯಿ ಇದ್ದಿದ್ದೆಲ್ಲ ಇಲ್ಲಿ, ಅಂದ್ರೆ ಊರಿಂದ ಸೆನ್ಸ್ ಹನಾಯ್ ಅಲ್ಲಿ ಇದ್ದಿದ್ದೆಲ್ಲ ಇಲ್ಲಿ 250 300 ರೂಪಾಯಿ ಹೇಳ್ತಿದ್ದಾರೆ. ಸೊ ನೋ ಶಾಪಿಂಗ್. ಸೊ ಯಾವ ಆಂಗಲ್ ಅಲ್ಲಿ ಇದು ಚೀಪೆಸ್ಟ್ ಕಂಟ್ರಿ ಅಂತ ಗೊತ್ತಾಗಿಲ್ಲ ನನಗೆ. ಇಲ್ಲ, ಈ ತರ ಎಲ್ಲ ಬಂದಾಗ ಮತ್ತೆ ಜಾಸ್ತಿನೇ ಹೇಳ್ತಾರಲ್ಲ ರೇಟ್. ಫಾರಿನರ್ಸ್ ಎಲ್ಲ ಬಂದಿರ್ತಾರೆ, ಅವ್ರಿಗೆಲ್ಲ ಚೆನ್ನಾಗಿ ಟಾಪಿ ಹಾಕೋಣ ಅನ್ಕೊಂಡಿರ್ತಾರೆ ಪಾಪ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾವು ಇಂಡಿಯನ್ಸ್ ತುಂಬಾ ಬಾರ್ಗೇನ್ ಮಾಡ್ತೀವಿ. ಕ್ರೂಸ್ ಹತ್ರ ಬರೋರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮನುಷ್ಯರು ಅಂತ ಅವ್ರಿಗೂ ಅನ್ಸಿರುತ್ತೆ. ಸೊ ಅದಕ್ಕೋಸ್ಕರ ಆ ಲೆವೆಲ್ ಅವರು ನಾವು ದೊಡ್ಡ ಮನುಷ್ಯರೇ, ಅದಕ್ಕೆ ಅವರು ದೊಡ್ಡ ಮನುಷ್ಯರು ಅನ್ಕೊಂಡೆ. ಬುದ್ಧಿ ಉಪಯೋಗಿಸ್ತೀವಿ, ಅಷ್ಟೆಲ್ಲ ವೇಸ್ಟ್ ಮಾಡಲ್ಲ ದುಡ್ಡನ್ನ. ಅವರು ಬೇಡ ಬಿಡು, ಯಾಕೆ. ಸಿಂಪಲ್ ಏನು ಅಂತಂದ್ರೆ, ಇಲ್ಲಿ ಬಂದಾಗ ನೀವು ತಗೊಳ್ತೀರಾ, ಪರ್ಚೇಸ್ ಮಾಡ್ತೀರಾ ಅಂತ ಇರುತ್ತೆ. ಬಾ ಹೋಗೋಣ ಕ್ರೂಸ್ ಹತ್ರ ಏನೇನಿದೆ ಅಂತ. ಸೊ ಎಸ್, ಅಲಾಂಗ್ ಬೈ ಕ್ರೂಸ್ ಗಳಿದು ಎಲ್ಲ ಹೆಸರುಗಳಿದೆ ನೋಡಿ. ಕ್ರೌನ್ ಲೆಜೆಂಡ್ ಕ್ರೂಸ್, ಅಕ್ವಾ ಎಲಿಗೆನ್ಸ್ ಅಂತೆಲ್ಲ. ನಮ್ದು ರೀಟಾ ಕ್ರೂಸ್ ಅಂತ. ಸೊ ರೀಟಾ ಕ್ರೂಸ್ ನಮ್ದು. ರೀಟಾ ಕ್ರೂಸ್. ರೀಟಾ ಅಷ್ಟು ಸಿಗ್ತಿದೆ, ಅದ್ ಯಾಕ ಕರ್ಕೊಂಡು ಅದು ಹೋಗೋಕೆ? ಕರ್ಕೊಂಡು ಹೋಗಕ್ಕೆ ಅಲ್ಲಿಂದ ಕರ್ಕೊಂಡು ಹೋಗುತ್ತೆ ನಮ್ಗೆ. ಪ್ರತಿಯೊಂದು ಕ್ರೂಸ್ ಕಂಪನಿಗೂ ಈ ತರ ಒಂದು ಲಾಂಚ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಂಡು, ಎಲ್ಲ ನಿಂತ್ಕೊಂಡಿದಾರಲ್ಲ ಅವಾಗ ತೋರ್ಸೋದಲ್ಲ ಇಶ್ಯೂ, ಆ ತರ ರಿಜಿಸ್ಟರ್ ಮಾಡ್ಕೊಂಡು ಬಂದು ವೇಟ್ ಮಾಡ್ಬೇಕು. ಅವ್ರೆಲ್ಲ ಟೈಮಿಂಗ್ ಕೊಡ್ತಾರೆ, ಈ ತರ ಬಂದು ನಿಂತ್ಕೊಳ್ಳುತ್ತೆ ಕ್ರೂಸು, ಅಂದ್ರೆ ಕ್ಯಾರಿ ಮಾಡುವಂತ ಒಂದು ಬೋಟು. ಅಲ್ಲಿಂದ ಕರ್ಕೊಂಡ್ ಬರ್ತಾರೆ, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಈ ತರ ಇದು ಇಲ್ಲಿಂದ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಲೆಟ್ಸ್ ವೇಟ್ ಅಂಡ್ ವಾಚ್. ಸೊ ಇಲ್ಲೊಂದಿದೆ ನೋಡಿ, ಬ್ಲೂ ಡೈಮಂಡ್ ಅಂತ ಒಂದಿದೆ. ಅಮ್ಮ ನಮ್ನ ವಿನಯ್, ಅಲ್ಲೊಂದಿದೆ. ನಮ್ನ ಕರ್ಕೊಂಡು ಹೋಗೋ ಇದು ಇದೆ ಅನ್ಸುತ್ತೆ. ಹಾ, ಇದ್ರಲ್ಲೇ ಹೋಗೋದ್ ನಾವ್ ಇವಾಗ ಲಗೇಜ್ ಇದ್ರಲ್ಲೇ ಹೋಗೋದು. ಸೊ ಇದು ರೀಟಾ ಕ್ರೂಸ್, ಇದು ಒನ್ ಆಫ್ ದ ಬೆಸ್ಟ್ ಕ್ರೂಸ್ ಅಂತ ನಮ್ಗೆ ಟ್ರಿಪ್ ಕ್ರಾಫ್ಟ್ ಅವ್ರು ಹೇಳಿದ್ದಾರೆ. ಅಂದ್ರೆ ಇದಂದ್ರೆ ಇದಲ್ಲ, ಈ ಕಂಪನಿದು. ಇದು ನಮ್ಮನ್ನ ಕ್ಯಾರಿ ಮಾಡೋದು. ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಊರಲ್ಲೆಲ್ಲ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಇವರೆಲ್ಲ ಕಡೆ ಇದನ್ನೆಲ್ಲ ಹಿಂಗೆಲ್ಲ ನೋಡಿ ರ್ಯಾಂಪ್ ಗೀಪ್ ಹಾಕ್ಬಿಟ್ಟು ನೀಟಾಗಿ ಮಾಡಿದ್ದಾರೆ. ನಾವು ಇದಕ್ ಹೋಗಿದ್ವಿ, ಎಲ್ಲಿ ಅದು ಕೂಡ್ಲೆಯಲ್ಲಿ ಇದಕ್ ಹೋಗಿದ್ವಲ್ಲ, ಓಷನ್ ಪಾರ್ಕ್ ಹೋಗಿದ್ವಲ್ಲ. ಸೊ ಅದ್ ನೆನಪಾಗ್ತಾ ಇದೆ ನನಗೆ. ಅದು ಇಷ್ಟೇ ಸೈಜ್ ಇತ್ತು. ಈಗ ದೊಡ್ಡ ಹೋಗ್ತಾ ಇದೀವಿ. ನೋಡ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತ ಅನ್ಕೊಂಡಿದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತು ಹೆಂಗಿರುತ್ತೆ ಅಂತ. ಹಂಗೆ ಫಾರಿನ್ ಲೇಡಿ ನಮ್ ಲಗೇಜಸ್ ಹೋಗ್ತಾ ಇದೆ. ಅಯ್ಯೋ ಹೆಂಗ್ ಬಿಸಾಕ್ತಾ ಇದಾರಲ್ಲಪ್ಪ. ನಿಧಾನಕ್ಕೆ ಹಾಕ್ರಪ್ಪ ಪ್ಲೀಸ್. ಹೆಂಗ್ ಎತ್ತೆತ್ ಬಿಸಾಕ್ತಾರ ನೋಡಿ, ಛೇ ಪಾಪ ಅನ್ಸುತ್ತೆ. ಇವರಿಂದಾನೇ ಅರ್ಧ ನಮ್ ಲಗೇಜಸ್ ಎಲ್ಲ ಹಾಳಾಗೋದು. ಸೊ ಅದಕ್ಕೆ ನೀವೆಷ್ಟೇ ಚೆನ್ನಾಗಿರೋದು ನೀಟಾಗಿರೋದು ತಗೊಂಡ್ರೆ ನೀವು ಚಿಕ್ಕದ್ ತಗೋಬೇಕು. ಸೊ ದಟ್ ನಿಮ್ ಕ್ಯಾಬಿನ್ ಅಲ್ಲಿ ಇಟ್ಕೊಳಕ್ಕೆ, ನೀವು ಕ್ಯಾರಿ ಮಾಡಕ್ಕೆ. ಇವ್ರ ಕೈಯಲ್ಲೆಲ್ಲ ಕೊಟ್ರೆ ಹೊಡೆದಾಕ್ಬಿಡ್ತಾರೆ. ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಏನ್ ಆಗಲ್ಲ, ಸ್ಕ್ರಾಚಸ್ ಆಗುತ್ತೆ ಅಷ್ಟೇ. ಅದಕ್ಕೊಂದ್ ಕವರ್ ಹಾಕಿಸ್ಬೇಕು ಮೇಲೆ. ಆ ಕವರು ಹರಿದೋಗುತ್ತೆ, ಹಂಗೆ ಎಸಿತಾರೆ, ವೇಸ್ಟ್ ಎಲ್ಲ. ಏನ್ ಗೊತ್ತಾ, ಕವರ್ ಹಾಕಿಸ್ಬಿಟ್ಟು ಈ ತರ ಕೊಡ್ಬೇಕು, ಕವರ್ ತೆಗೆದ್ಬಿಟ್ಟು ಫೋಟೋ ಪೋಸ್ಟ್ ಕೊಡ್ಬೇಕು. ಲ್ಯಾಮಿನೇಷನ್ ಮಾಡಿಸ್ಬಿಡು, ಇಲ್ಲ PPF ಮಾಡಿಸ್ಬಿಡು. ಈ ಕಾರ್ಗಳಿಗೆ ಮಾಡಿಸ್ತೀವಲ್ಲ ಹಂಗೆ. ಸೊ ಎಸ್, ಈಗ ಒಳಗಡೆ ಹೋಗ್ತಾ ಇದೀವಿ. ಇಷ್ಟು ಜನ ಇದೀವಿ ನೋಡ್ರಪ್ಪ ರೀಟಾ ಕ್ರೂಸ್ ಅಲ್ಲಿ. ಅಲ್ಲಿ ಹೋಗ್ಬಿಟ್ಲು ಆಲ್ರೆಡಿ ಶಾಲಿನಿ ಅಕ್ಕ ಮಗನ್ ಕರ್ಕೊಂಡು. ಗಂಡ ಇಲ್ಲೇ ಇದೆ ನೋಡಿ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ನಾನ್ ರೀಟಾ ಫಸ್ಟ್ ಹೋಗ್ಬೇಕು, ಅವಳು ಹೋಗ್ಬೇಕು. ಎಸ್, We are going to cruise. ಇವೆಲ್ಲ ನಮ್ಮ ಲಗೇಜ್ಗಳು. ಇಷ್ಟು ಜನ ಇದೀವಿ ಒಂದು ಕ್ರೂಸ್ ಅಲ್ಲಿ. ಅವ್ರ ಒಂದ್ 50-60 ಅಂತ ಹೇಳಿದ್ರು ಇಶೋ. ಹೌದಾ? 60 ಇದೀವಲ್ಲ. ಇದೀವಿ, ಆರಾಮ್ಸೆ ಇದೀವಿ. 60 ಮೆಂಬರ್ಸ್. ಅದೇ ಒಂದ್ 20 ಕಪಲ್. 20 ಕಪಲ್ ಯಾಕೆ ಜಾಸ್ತಿ ಇದಾರೆ ಅನ್ಸುತ್ತೆ ನಂಗೆ ಯಾಕೋ. ಅಲ್ಲಿ ನೋಡಿ ಇಬ್ರು ಏನೋ ಡಿಸ್ಕಸ್ ಮಾಡ್ತಾ ಇದಾರೆ. ಸೊ ಲೆಟ್ಸ್ ಗೋ ಇನ್ಸೈಡ್ ದ ಯಾಟ್. ಅಲ್ಲಿಂದ ನಾವು ಕ್ರೂಸ್ಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಹೌಸ್ಫುಲ್ ಆಗ್ಬಿಡ್ತು. ನಮ್ಗೆ ಜಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ.
ಸೊ ಅಲ್ಲಿ ಎಲ್ಲ ಫುಲ್ ರಶ್ ಇತ್ತು ಅಂಡ್ ತುಂಬಾ ಕ್ಲಮ್ಸಿ ಅನ್ಸ್ತಾ ಇತ್ತು. ಅದಕ್ಕೆ ಇಲ್ಲಿ ಆಚೆ ಬಂದಿದೀವಿ. ವ್ಯೂ ಕೂಡ ನೋಡ್ಬೋದು. ಏನ್ ಒಳಗಡೆ ಕೂತ್ ಏನ್ ಮಾಡೋದು, ಅಟ್ಲೀಸ್ಟ್ ವ್ಯೂ ನೋಡ್ಬೋದು ಅಂತ ಇಲ್ಲಿ ಆಚೆ ಬಂದಿದೀವಿ. ಅವರ್ ನೀರಲ್ಲಿ ಟ್ರಾವೆಲ್ ಮಾಡಿ ಕ್ರೂಸಿಗೆ ಬಂದಾಯ್ತು. ಎಲ್ಲ ಕ್ರೂಸಿಗೆ ಎಂಟ್ರಿ ಫೈನಲಿ ಬಂದ್ವಿ. ನಾವು ಬರ್ತೀವೋ ಇಲ್ವೋ ಅನ್ಕೊಂಡ್ಬಿಟ್ವಿ, ಸುಮ್ನೆ ಇದ್ರಲ್ಲೇ ಸುತ್ತಾಕ್ಸ್ತಾರ ಅಂತ ಅನ್ಕೊಂಡ್ಬಿಟ್ವಿ. ಎಲ್ಲ ನಮ್ ಲಗೇಜ್ ಅವರೇ ತರ್ತಾರೆ. ನಮ್ಗೆ ಏನ್ ಬೇಕೋ ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ತರ ಡ್ರೈವರ್. ಕೊಡ್ತೀಯಮ್ಮ. ಹಲೋ ಸಿಂಚಾವ್ ಲೈಬ್ರರಿ. ಹೇಳ್ಬೇಕು ಅಂದ್ರೆ ದೊಡ್ಡ ವಿಲ್ಲಾ ತರ. ನಾವು ಬಂದಿರೋದು ರೀಟಾ ಕ್ರೂಸ್. ನೋಡಿ ಹೆಂಗಿದೆ ವಿಲ್ಲಾ ಅಂತಿರೋ ಅಥವಾ ದೊಡ್ಡದಾಗಿ ನೀರ್ ಮೇಲೆ ಒಂದು ಲಾಡ್ಜ್ ಅಂತಿರೋ. ಬ್ಯೂಟಿಫುಲ್ ಆಗಿದೆ ಅಲ್ಲ. ನೋಡಿ ನೋಡಿ ಕಾರಿಡಾರ್. ನಮ್ದು ರೂಮು 201 202 ಅಂತ. ನೋಡೋಣ ಎಲ್ಲಿದೆ ಅಂತ. ಲೈಥಾಟ್ ಅಂದ್ರೆ ಎಕ್ಸಿಟ್ ಅಂತ ಹಿಂಗೆ ಅಂತನಾ ಇಲ್ಲಿ ಬರ್ದಿದ್ದಾರೆ ನೋಡಿ. ಲೈಥಾಟ್ ಎಕ್ಸಿಟ್. ಇವ್ರು ಫುಲ್ ಪ್ರೊನೌನ್ಸ್ ಮಾಡಲ್ಲ. ಟಿ ನುಂಗ್ತಾರೆ, ಹೆಚ್ಚು ನುಂಗ್ತಾರೆ, ಏನೇನೋ ನುಂಗ್ತಾರೆ ಒಟ್ಟಿನಲ್ಲಿ. ಇಲ್ಲ ರೂಮ್ ಬಾಯ್ಸ್ಗಳು. ಫಸ್ಟ್ ಬಂದ ತಕ್ಷಣ ಊಟ, ಆಮೇಲೆ ರೂಮಲ್ಲಿ ಚೆಕ್ ಇನ್ನು. ವೆಜ್ಜರಿಗೆ ಏನ್ ಸಿಗುತ್ತೆ ಏನೋ ಗೊತ್ತಿಲ್ಲ. ವಾಸನೆ ಅಂತೂ ಕೆಟ್ಟದಾಗಿದೆ. ಅಂದ್ರೆ ನಾವು ತಿನ್ನಲ್ವಲ್ಲ ನಾನ್ ವೆಜ್, ಅದಕ್ಕೆ ಸ್ವಲ್ಪ ಭಯ. ಮುಗಿದ್ಬಿಡ್ಲಿ ಆಮೇಲೆ ನೋಡೋಣ. ವಾಸನೆ ಅಂತೂ ಚೆನ್ನಾಗಿಲ್ಲ. ಹಣ್ಣು ತರಕಾರಿ ತಿನ್ಕೊಂಡೇ ಇರ್ಬೇಕು ಇವಾಗ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಡೆಸರ್ಟ್ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಲಿ. ಡೆಸರ್ಟ್ಸ್ ಐಶೋ ಯಾವ್ದು ವೆಜ್ ಇದೆ ಅದಕ್ಕೆ ವೆಜ್ ಅಂತ ಬರ್ದಿದ್ದಾರೆ. ವೆಜ್ ಅಂತ ಇದೆ ಇಲ್ಲಿ. ಪೋಹೋ ಏನದು ಶಾಲಿನಿ ಪೋಹೋ ಮಶ್ರೂಮ್ ಪೋಹೋ ಇದೆ ನೋಡು. ಫೋ 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 ಅಲ್ಲ. ಹಾಯ್ ಹ್ಯಾಪಿ ಬರ್ತ್ಡೇ. ಹೇಗಿದೆ ವೆಜ್? ನಮಗೆ ಅಂತ ರೈಸ್ ಕೊಟ್ಬಿಟ್ರು. ಇದು ಹಣ್ಣಿನ ಸಾಮ್ರಾಜ್ಯ. ಚಿಕನ್, egg, ಎಲ್ಲ ಮಿಕ್ಸ್, squid, everything which is in the sea is it is in stomach. ಹೇಗಿದೆ? ಸೊ ಇದು ಇವತ್ತಿನ ನಮ್ಮ ಲಂಚ್. ನಮಗೋಸ್ಕರ ಅಂತ ಇಲ್ಲ, ರೈಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ವೆಜ್ ಅಂತ ಹೇಳಿದಕ್ಕೆ. ಇದು ವೆಜ್. ಆಕ್ಚುಲಿ ತುಂಬಾ ಫೇಮಸ್. ಫೋ ಅಂತಾರೆ ಇಲ್ಲಿ. ನಿಮ್ಗೆ ಚಿಕನ್ ಫೋ, ಆಮೇಲೆ ಬೀಫ್ ಫೋ ಎಲ್ಲ ಸಿಗುತ್ತೆ. ಇದು ವೆಜ್ ಮಶ್ರೂಮ್ ಫೋ. ಹೇಗಿದೆ? ಅಮೇಜಿಂಗ್. ಹೆಂಗಿದೆ ನೋಡಿ. ಇದು ನೋಡಿದಾಗೆಲ್ಲ ಬರೀ ಸಿನಿಮಾದಲ್ಲಿ ನೋಡಿದ್ವಿ. ಕವನ ಪ್ಯಾರೆ ಅದು ಇದು ಅದೇ ನೆನಪಾಗ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಶಾಡೋದು ಕಾಣಿಸ್ತಿ ನೋಡಿ. ಅದೇ ನಾವು. ಇದು ಇದು ಎಸ್. ಸೊ ಇಲ್ಲಿದೆಯಲ್ಲ, ಇದು ನೋಡಿ. ಇದು ಮುಂದ್ಗಡೆ ಆ ಕಡೆ ಈ ಕಡೆ ಎರಡು ದೊಡ್ಡ ಸೂಟ್ ರೂಮ್ ಅಂತೆ. ಅವ್ರು ಇನ್ವೈಟ್ ಮಾಡಿದಾರೆ ರಾಜಸ್ಥಾನದವರು. ಸಂಜೆ ಹೋದ್ರೆ ತೋರಿಸ್ತೀನಿ, ಸಖತ್ತಾಗಿದೆ ಬನ್ನಿ ಅಂತ ಹೇಳಿದ್ದಾರೆ. ಇದು ಒಂದು ಸೂಟು, ಅದೊಂದು ಸೂಟು. ಇಲ್ಲೆಲ್ಲ ಗಾಲ್ಫ್ ಅದು ಇದೆಲ್ಲ ಹೇಳಿದ್ದಾರೆ. ಜಕೂಜಿ ಗಿಕೂಜಿ ಎಲ್ಲ ಇದೆ, ಬನ್ನಿ ಅಂತ ಹೇಳಿದ್ದಾರೆ. ನಾವ್ ಇನ್ನೂ ರೂಮ್ಗೆ ಹೋಗಿಲ್ಲ. ಬೈ ದ ವೇ ರೂಮ್ಗೆ ಹೋದ್ಮೇಲೆ ಇದೆ
ಇದು ರೂಟಾ ಕ್ರೂಸ್, ಸಾರಿ ರೀಟಾ ಕ್ರೂಸ್. ನೋಡು ಜಿಮ್ ಇದೆ, ಸೈಕ್ಲಿಂಗು, ಟ್ರೆಡ್ಮಿಲ್ಲು ಎಲ್ಲ. ಸೊ ಇಲ್ಲಿ ಬಂದ್ರು ಮಿಸ್ ಆಗಬಾರ್ದು ಅಂತ. ಸುಮ್ಮನೆ ಹೋಗ್ತಾ ಇದೀವಿ, ಒಳಗಡೆ ಕೂತ್ರೆ ಹೋಗ್ತಾ ಇದೀವಿ ಅನ್ನೋ ಫೀಲಿಂಗ್ ಇರಲ್ಲ ಮೋಸ್ಟ್ಲಿ. ಅದಕ್ಕೆ ಅನ್ಸುತ್ತೆ ತುಂಬಾ ಸೆಂಟ್ರಲ್ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ. ಸೊ ಇದು ಸ್ಕೈ ಬಾರ್. ವಾವ್, ಬ್ಯೂಟಿಫುಲ್. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ಅಲ್ಲ, ಸೂಪರ್ ಆಗಿದೆ. ಓ ಮೈ ಗಾಡ್, ಸಂಜೆ ಬಂದ್ರೆ ಸನ್ಸೆಟ್ ಟೈಮ್ ಅಲ್ಲಿ ಅಮೇಸಿಂಗ್ ಆಗಿರುತ್ತೆ. ಇಲ್ಲೇ ಸನ್ಸೆಟ್ ತೋರ್ಸೋದು ಸಂಜೆ. ಟಾಪ್ ಫ್ಲೋರ್ ಅಪ್ಪ ಇದು. ದಿಸ್ ಇಸ್ ದ ಲಾಸ್ಟ್ ಫ್ಲೋರ್. ವಾವ್ ವಾವ್, ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ. ಫುಲ್ ಲಾನ್. ಹೀಗೆ ಸೂಪರ್ ಅಲ್ಲ, ಬನ್ನಿ. ವಾವ್, ಸೋ ಬ್ಯೂಟಿಫುಲ್. ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ಆಹಾ, loving it so much. ಇದು ವ್ಯೂ ಅಪ್ಪ, My ಹೆಂಗ್ ಕಾಣುತ್ತೆ. God. ಸೊ ನಾವು ಆಕ್ಚುಲಿ ಬೀಚ್ ಸಮುದ್ರದ ಮಧ್ಯದಲ್ಲಿದ್ದೀವಿ. ಬಟ್ ಸಮುದ್ರದಲ್ಲೊಂದು ಸಮುದ್ರ ಅಂದ್ರೆ ಸ್ವಿಮ್ಮಿಂಗ್ ಪೂಲ್, ಇದ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಬನ್ನಿ. ಸಮುದ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್. ಏನ್ ಗೊತ್ತಾ, ನಮ್ಗೆ ಆಕ್ಚುಲಿ ಸಮುದ್ರದಲ್ಲಿ ಈಜಾಡಕ್ಕೆ 1 hour ಟೈಮ್ ಕೊಡ್ತಾರಂತೆ. ಅದು ಮೋಸ್ಟ್ಲಿ ಜಾಕೆಟ್ ಹಾಕೊಂಡೆ ಈಜಾಡ್ಬೇಕು ಅನ್ಸುತ್ತೆ. ಅಲ್ಲಿ ಈಜಾಡಕ್ ಆಗಿದ್ರು ಇಲ್ಲಿ ಈಜಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ಹೇಗಿದೆ ನಮ್ ರೂಮ್ ಫಾರ್ ಟುಡೇ ನೈಟ್. ಇವತ್ ನೈಟ್ಗೆ ಅಷ್ಟೇ ಈ ರೂಮು, ನಾಳೆ ಬೆಳಗ್ಗೆ ಚೆಕ್ಔಟ್ ಆಗ್ತೀವಿ. ಎಷ್ಟು ಸಖತ್ತಾಗಿದೆ ಅಲ್ವಾ. ಅಲ್ಲ, ಎಲ್ರು ಹೋಟ್ಲಲ್ಲಿ ಬಾಲ್ಕನಿ ಇದೆಯಾ ಅಂತ ಕೇಳ್ತಾರೆ. ನಮ್ ಕ್ರೂಸ್ ಅಲ್ಲೇ ಇದೆ. Yes. This is beautiful. ಸಕ್ಕತ್ತಾಗಿದೆಯಲ್ಲ. Amazing it is. Wow, I'm loving it. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನ್ಗೆ. ತುಂಬಾ ಚೆನ್ನಾಗಿದೆ. ಈ ನೋಡಿ, ಮ್ಯಾಜಿಕ್. ಟಕ್. ಇದು ಯಾವ ರೂಮ್ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಒಳಗಡೆ ಒಂದು ಲೈಟ್ ಹಾಕಿದ್ದಾರೆ. ಕೇಳೋಣ ಅವ್ರಿಗೆ ಏನು ಅಂತ. ಓಕೆನಾ? ಸೊ ಯಸ್, ದಿಸ್ ಈಸ್ ಟಿವಿ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಗುರು ಟಿವಿ ನೋಡ್ತಾರೆ? ಹಾ, ಅಂಡ್ ಇದು ಕ್ಯೂಟ್ ಆಗಿರೋ ನಮ್ಮ ವಾಶ್ರೂಮ್. ಏನ್ ವಾಶ್ರೂಮ್ ಎಲ್ಲ ತೋರಿಸ್ತಾರೆ ಅಂತ ಬೈಕೋಬೇಡಿ. ಬಾತ್ ಟಬ್ ಕೂಡ ಇದೆಯಲ್ಲಪ್ಪ. ಕ್ರೂಸ್ ಅಲ್ಲಿ ಹೆಂಗಿರುತ್ತೆ ವಾಶ್ರೂಮ್ ಅಂತ ಅಷ್ಟೇ. ಬಿಕಾಸ್ ನಮಗೂ ಗೊತ್ತಿರ್ಲಿಲ್ಲ ಕ್ರೂಸ್ ಅಲ್ಲಿ ಹೆಂಗಿರುತ್ತೆ ಅಂತ. ಫಸ್ಟ್ ಸ್ಟೇ ಇನ್ ಕ್ರೂಸ್, ಅದಕ್ಕೆ ಎಲ್ಲ ತೋರಿಸ್ತಾ ಇದೀವಿ ನಿಮಗೂ ಕೂಡ. ಅಯ್ಯೋ, ಇನ್ನು ಹಾಳು ಮಾಡಕ್ಕೆ ಮನ್ಸಾಗ್ತಿಲ್ಲ ಗುರು. ಎಷ್ಟು ಕ್ಯೂಟ್ ಆಗಿದೆ. ನಿಮಿಷ. ಲವ್ ಯು. ಹಂಗ ಐ ಲವ್ ಯು ಮೋರ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಮೀ ಹಿಯರ್. Welcome again and again. Welcome to kayaking. How do you do? ನೋಡ್ರಪ್ಪ, ಅಲ್ಲಿ ಹೋಗ್ತಾ ಇದೆಯಲ್ಲ ಅದು ಬ್ಯಾಂಬೂ ಬೋಟು. ಕಯಾಕಿಂಗ್ ಅಂತೂ ಗೊತ್ತು ನಿಮಗೆ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹಂಗೋದ್ರೆ 2 ಜನ ಹೋಗೋದಂತೆ. ಎಕ್ಸ್ಪೀರಿಯನ್ಸ್ ಇದ್ರೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಯಾಕೆ ರಿಸ್ಕು, 4 ಕಿಲೋಮೀಟರ್ ಹೋಗ್ಬೇಕಂತೆ. ಆದರೂ ನಾನು ನನ್ನ ಹೆಂಡತಿ ಮಾತು ಕೇಳ್ತೀನಿ ನೋಡಿ, ಹೆಂಗೆ ಹೋಗ್ತಾಳೆ ಹೆಂಗೆ ಹೋಗ್ತೀನಿ ನಾನು, ನನಗೇನೂ ಇಲ್ಲ. ಕಯಾಕಿಂಗ್ ಹೋಗೋಣವಾ? ಓಕೆ, ಡನ್. ಅಕ್ಕ, ವಾವ್, ಓ ಏನೋ ಸೂಪರ್. ಬರ್ತ್ಡೇಗೆ ಹೆವಿ ಗ್ಲೋ. ಅಕ್ಕ ಹೆಂಗ್ ಹೋಗ್ತೀಯ ಈಗ ನೀನು? ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ಬಿಡು 3 ಕೆವಿಗೆ. ಅಣ್ಣ ಯೋಚನೆ ಮಾಡ್ತಾ ಇದ್ದಾನೆ. ನೀನು ನೀನ್ ಹೆಂಡತಿ ಹೇಳ್ದಂಗೆ ಕೇಳ್ತೀಯ? ಅಷ್ಟೇ ಜೀವನ. ಅಲ್ಲ ಏನ್ 3 ಸಲ ನಮಸ್ಕಾರ ಮಾಡ್ಬೇಕು. ಪಾಸ್ಟ್ಗೆ, ಪ್ರೆಸೆಂಟ್ಗೆ, ಫ್ಯೂಚರ್ಗೆ. ಸೊ ಏನಿಲ್ಲ, ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಾ ಇದೀಯೋ? ನಮ್ ಜೊತೆನಾ? ನೀರಿಗೆ ಇಳಿತಾ ಇದೀವಿ, ಬರ್ತೀಯ ನೀನು ನೀರಲ್ಲಿ? ಸಾಕಾ? ಇವತ್ತಿಗೆ ಸಾಕಾ?
ನೋಡ್ಗಾರಪ್ಪ ಎಷ್ಟು ಬೋಟ್ಗಳಿದ್ದಾವೆ. ನನ್ನ ಹೆಂಡತಿ ಮುಂದೋಗ್ಬಿಟ್ಟಿದ್ದಾಳೆ. ಇವರೆಲ್ಲ ಇದೇ ಆ್ಯಕ್ಟಿವಿಟಿಗೆ ಬಂದಿದ್ದಾರೆ. ಇದು ಆ್ಯಕ್ಟಿವಿಟಿ ಏರಿಯಾ, ಬಿಗ್ ಬಾಸ್ ಥರ. ಎಲ್ಲರೂ ಬಂದು ಆ್ಯಕ್ಟಿವಿಟಿ ಏರಿಯಾಗೆ ನಿಂತ್ಕೋಬೇಕು. ಇವರೆಲ್ಲ ನಮ್ಮವರೇ. ರೀಠಾ 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 ಚಲೋ ಚಲೋ. ಇವ್ರಿಗೆ ಇಷ್ಟೇ ಬರುತ್ತೆ. ಇಂಡಿಯನ್ ಭಾಷೆ ಅಂದರೆ ಹಿಂದಿ ಇವ್ರಿಗೆ. ಚಲೋ ಚಲೋ ಸುಂದರ್ ಸುಂದರ್ ಅಂತಾರೆ ಅಷ್ಟೇ. 2 ಆಪ್ಷನ್ನು, ಒಂದು ಕಯಾಕಿಂಗು, ಆಮೇಲೆ ಇನ್ನೊಂದು ಇದು ಬ್ಯಾಂಬೂ ಬೋಟು. ಕಯಾಕಿಂಗ್ ಹೋದರೆ ನೀವು 4 ಕಿಲೋಮೀಟರ್ ಕಯಾಕಿಂಗ್ ಮಾಡಬೇಕು. ಇಟ್ಸ್ ಲೈಕ್ ನೀವೇ ಇಬ್ಬರೇ ಅಥವಾ ಒಬ್ಬರೇ ಯಾರು ಇರ್ತೀರ ಹಂಗೆ, ಬೇರೆ ಯಾರು ಇರಲ್ಲ. ಇದು ಬ್ಯಾಂಬೂಗೆ ಸಪೋರ್ಟ್ ಇರುತ್ತೆ ನಿಮಗೆ, ಅವರೇ ಸಹ ಕರ್ಕೊಂಡು ಹೋಗ್ತಾರೆ. ನನ್ನ ಹೆಂಡತಿಗೆ ಕಯಾಕಿಂಗ್ ಹೋಗ್ಬೇಕು ಅಂತ ಇತ್ತು. ಕಯಾಕಿಂಗ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಬಟ್ ನಾವು 4 ಕಿಲೋಮೀಟರ್ ಮಾಡಲ್ಲ ಅಂದ್ಬಿಟ್ಟು ನಾನೇ ಅವಳನ್ನ ಡಿಮೋಟಿವೇಟ್ ಮಾಡ್ಬಿಟ್ಟೆ. ಸಾರಿ ಕೇಳ್ತೀನಿ ಅದಕ್ಕೆ. Let's do fishing. ನೋಡ್ರಪ್ಪ ಮೀನು ಹಿಡಿತವ್ರೆ. ಫಿಶಿಂಗ್ ನೆನಪಿದಾರ ಇವರೆಲ್ಲ? ಫೆವಿಕ್ವಿಕ್ ಕ್ಯಾಡಲ್ಲಿ ಬರ್ತಿದ್ರಲ್ಲ ಇವರೇ ಅವರು. ಫೆವಿಕ್ವಿಕ್ ಕ್ಯಾಡಲ್ಲಿ ಹಿಂಗೆ 5 ಡಾಟ್ ಇಟ್ಬಿಟ್ಟು 5 ಮೀನ ಹಿಡಿತಾರಲ್ಲ ಇವರೇ. ಸೇಮ್ ಇದಾರೆ ನೋಡಿ. ಸಿಕ್ತಾ ಒಂದಾದ್ರೂ? ಒಂದಾದ್ರೂ ಸಿಕ್ತಂತ? ನನಗೆ ಸಿಕ್ಕಿದೆ ನನ್ನ ಮೀನು. 와우. 징기. 아유, 비다 또. 저는 거. ಹೆಂಗೆ ಧನುವಣ್ಣನ ಅರೇಂಜ್ಮೆಂಟ್ ಎಷ್ಟು ಕಷ್ಟ ಬಿದ್ದ ಕೊಟ್ಟ ಅವನು. ಏನು ಹಾಡು? ಹ್ಯಾಪಿ ಬರ್ಡೇ ಹಾಡು. Happy birthday, Shalini! Happy birthday! Shalini! Thank you, everyone. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಬೆಳ್ಳಂ ಬೆಳಗ್ಗೆ ಬಂದ್ಬಿಟ್ಟಿದೆ ಗುರು. ನೋಡಿ ಹೆಂಗಿದೆ ಸಮುದ್ರದ ಮಧ್ಯದಲ್ಲಿ ಕಯಾಕಿಂಗ್. ಅಲ್ಲಿದೆ ನಮ್ಮ ಬೋಟು, ಅದೇ ನಮ್ಮ ಬೋಟು. ಅಲ್ಲಿಂದ ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಅವ್ರಿಗೆ ಹೇಳಿದಾರೆ ತುಂಬ ದೂರ ಹೋಗಕ್ಕೆ ಹೋಗ್ಬೇಡಿ ಅಂತ. ಹಾಯ್
ಬ್ಯಾಕ್ ಲೈಟ್ ಇದೆ, ಸೊ ಕಾಣಿಸ್ತಾ ಇಲ್ಲ ನಾವು. ಇಲ್ಲಿ ನೋಡಿ ಸಮುದ್ರದ ಮಧ್ಯದಲ್ಲಿ ಕಯಾಕಿಂಗ್ ಮಾಡ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ. ಇಷ್ಟೊಂದು ಧೈರ್ಯ ಇರಲಿಲ್ಲ, ನೀರು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ಧೈರ್ಯ ಮಾಡಿಕೊಂಡು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಬಂದಿದ್ದೀನಿ. ನಾವು 3 ಜನ ನಮ್ಮ ಬೋಟಿಂದ ಆ್ಯಕ್ಚುಲಿ ಬಂದಿರೋದಂದರೆ. ಕಣ್ ತೆಗಿಯಕ್ಕಾಗ್ತಿಲ್ಲ. ಕಣ್ ತೆಗಿಯಕ್ಕಾಗ್ತಿಲ್ವಾ? ನಿನಗೋಸ್ಕರ ಚಸ್ಮಾ ಹಾಕೊಂಡೆ ಸಾಕು. ಅದೇ ನೆನ್ನೆ ಹೇಳಿದ್ನಲ್ಲಪ್ಪ ಕಂಪ್ಲೇಂಟು, ನಾನು ಕಯಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ ಅಂತ, ಅದಕ್ಕೆ ಬಾ ಅಂತ ಕರ್ಕೊಂಡ್ ಬಂದಿದ್ದೀನಿ. ಲೆಫ್ಟು ರೈಟು ವಿನಿ ಕೂಗ್ಬೇಡ, ಕೂಗಿದ್ರೆ ಇಲ್ಲೇ ಬಿದ್ದೋಗ್ಬಿಡ್ತೀನಿ ಅಂತ. ಯಾಕಂದ್ರೆ ಮಾಡಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದ್ಸತಿ ಅಷ್ಟೇ ಮಾಡಿದ್ದು. ಹೇಳ್ಬೇಕು, ಗೊತ್ತಿಲ್ಲ ಅಂದ್ರೆ ಕಲ್ಸ್ಕೊಡ್ಬೇಕು. ನಿಂತರ ಚಿಡ್ ಅದ. ಈಸ್ ಅ ವೆರಿ ಬ್ಯಾಡ್ ಟೀಚರ್. ಏನ್ ಮಾಡಕ್ಕಾಗಲ್ಲ. ಹೋಗೋಣ ಅಲ್ಲಿವರೆಗೂ, ಸಮುದ್ರದ ದಂಡೆವರೆಗೂ ಹೋಗೋಣ ನಡಿ. ರೆಡ್ ಫ್ಲಾಗ್ ಹೋಗ್ತೀವಿ, ವಾಪಸ್ ಬರ್ತೀವಿ ಗೊತ್ತಿಲ್ಲ. ಹೋಗ್ತೀವಿ. ಓಕೆ ಲೆಟ್ಸ್ ಗೋ. ಸೊ ಅಲ್ಲಿದೆ ನಮ್ಮ ಕ್ರೂಸು. ನಾವು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ. ಯಪ್ಪ ವಾಪಸ್ ಹೋಗ್ತೀವ ಇಲ್ವಾ ಅಂತ ಹೋಗ್ತಾ ಇದ್ದೀವಿ. ಅವಳೆಷ್ಟು ಫಾಸ್ಟಾಗಿ ಬರ್ತಾ ಇದ್ದಾಳೆ, ನಮ್ದು ಎಷ್ಟು ಸ್ಲೋ ಆಗಿ ಹೋಗ್ತಾ ಇದೆ. ಹಾಂ ನಮ್ಗೆ ಹಂಗೆ ಅನಿಸುತ್ತಾ? ಹಾಂ ಎಸ್, ಲೆಟ್ಸ್ ಗೋ ಟು ದ ಡೆಸ್ಟಿನೇಷನ್. ಸಾಕಪ್ಪ, ಹೊಟ್ಟೆ ಸಿಗ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ ಹೋಗಿದ್ವಿ. ಕಾಣೋದೇ ಇಲ್ಲ ನಿಮಗೆ.